ನಮಸ್ತೆ ಸರ್. ಏನಿಲ್ಲ ಸರ್, ಮತ್ತೆ ರಿಪಿಟೇಷನ್ ಅಂತಲ್ಲ ನೋಡಿ ಸರ್. ನಿಮ್ ಕ್ರಿಶ್ಚಿಯನ್ ಕಮ್ಯುನಿಟಿ ಸಣ್ಣ ಮಗುವಿಂದ ಹಿಡಿದು ಒಂದು 90 ವರ್ಷ 100 ವರ್ಷ 120 ವರ್ಷ ಎಷ್ಟು ವರ್ಷನೇ ಇರಲಿ, ಆ ಫೇಸ್ ಅಲ್ಲಿ ಅವ್ರ ಬಾಡಿ ಲ್ಯಾಂಗ್ವೇಜ್ ಅಲ್ಲಿ ಅವ್ರು ನೋಡಿದ ತಕ್ಷಣ ಕ್ರಿಶ್ಚಿಯನ್ ಕಮ್ಯುನಿಟಿ ಅವ್ರನ್ನ ತುಂಬಾ ಹೋಗ್ತಾ ಇದೆ, ಒಂದು ಸಂತೋಷ ಅಂತ ಎಷ್ಟು ಕಾಣಿಸುತ್ತೆ ಆ ಒಂದು ಗುರುತು ಏನ್ ಸರ್? ಸೊ ಏನಂದ್ರೆ ಸರ್, ಲೋಕದಲ್ಲಿ ಎಷ್ಟೋ ಮಂದಿಗೆ ಸಮಾಧಾನ ಇಲ್ಲ, ಎಷ್ಟೋ ಮಂದಿಗೆ ಎಷ್ಟೋ ಕಾರ್ಯಗಳು ಜೀವಿತದಲ್ಲಿ ಕಷ್ಟ ಕಮ್ಮಿ ಇರ್ತದೆ. ಅದೇ ಯಾಕೆ ಅಂದ್ರೆ ಒಂದು ದೇವ್ರ ವಾಕ್ಯ ಒಂದು ಹೇಳ್ತದೆ, ಈ ಲೋಕದ ಕೊಡುವ ಸಂತೋಷ ನಾನ್ ಕೊಡುವ ಸಂತೋಷವಲ್ಲ. ಇದು ದೇವರು ಹೇಳೋದ್ರಿಂದ ಆ ಸಂತೋಷ ನಾನ್ ಮಾತ್ರ ಕೊಡೋದಕ್ಕೆ ಸಾಧ್ಯ. ಇವ್ ನೋಡಿ, ಬಟ್ಟೆ ಹಾಕ್ತಾರೆ, ಆಮೇಲೆ ಮನೆ ಕಟ್ತಾರೆ, ಕಾರ್ ಇರ್ತದೆ, ಬಂಗ್ಲಾ ಇರ್ತದೆ, ಕೋಟಿ ಬಾಳು ನನ್ನ ಫ್ರೆಂಡ್ಸ್ ಇದ್ದಾರೆ ಸರ್. ಆ ತರ ಜನರಿಗೆ ಏನಿಲ್ಲ, ಸಮಾಧಾನ ಇಲ್ಲ. ಈಗ ಯೇಸು ಸ್ವಾಮಿ ಈಗೆಲ್ಲ ಹೇಳ್ತಾರೆ, ಏನೋ ಮತ ಬದಲಾಯಿಸ್ತಾರೆ, ಆಮೇಲೆ ಏನೋ ಕೊಟ್ಟು ಅವ್ರನ್ನ ರೇಷನ್ ಕೊಟ್ಬಿಟ್ಟು ತನ್ನ ಪಕ್ಕ ಕರ್ಕೊಂತಾರೆ ಅಂತ ಹೇಳೋ ತಪ್ಪಾದ ಒಂದು ಕಾರ್ಯ ಇದು ಸರ್. ಯಾಕಂದ್ರೆ ನೋಡಿ, ದೇವರು ಈ ಲೋಕದಲ್ಲಿ ಬಂದ ಯೇಸು ಸ್ವಾಮಿ ಒಂದೇ ಒಂದು ಕಾರಣ, ಮತ ಬದಲಾಯಿಸೋದಕ್ಕೋ ಬಟ್ಟೆ ಬದಲಾಯಿಸೋದಕ್ಕೋ ಬಂದಿಲ್ಲ. ಯೇಸು ಸ್ವಾಮಿ ನಮ್ಮ ಜೀವಿತವನ್ನು ಬದಲಾಯಿಸೋದಕ್ಕೆ ಬಂದಿದ್ದಾರೆ. ಆ ಒಂದು ಜೀವನ ಯಾವಾಗ ಬದಲಾಗುತ್ತೋ ಅವಾಗ ಆಟೋಮೆಟಿಕ್ ಸಂತೋಷ ಬಂದ್ಬಿಡುತ್ತೆ. ಇವಾಗ ನನ್ನ ಎತ್ಕೊಂಡ್ರೆ ನಾನೊಂದು ಒಂದಿನ ನಾನು ಕುಡ್ಕನಾಗಿ ಬಿದ್ದಿದ್ದೆ, ನನ್ಗೆ ಎಲ್ಲದೂ ಸಮಾಧಾನ ಸಿಕ್ಕಿಲ್ಲ. ಬಾರ್ಗೆ ಹೋಗ್ತಾ ಇದೆ, ಸಿಗರೇಟ್ ಕುಡಿತಾ ಇದೆ, ಎಲ್ಲ ಮಾಡ್ತಾ ಇದೆ, ಆದ್ರೆ ನನ್ಗೆ ಏನು ಸಿಕ್ಕಿಲ್ಲ. ಆದ್ರೆ ನನ್ಗೆ ಯಾರೋ ಬಂದು ಹೇಳಿದ್ರು, ಜೀಸಸ್ ಒಳ್ಳೆಯವರು, ನೀ ಬಿಲೀವ್ ಮಾಡು ಅಂತ ಹೇಳಿ. ನಾನು ಹಂಗೆ ಅಂದೆ, ಏನು ಮತ ಬದಲಾಯಿಸ್ತೇನೆ ನೀನು ಅಂತ. ಇಲ್ಲಪ್ಪ, ನೀನ್ ಜೀವನ ಬದಲಾಗ್ಬೇಕು ಅಂದ್ರು. ಅವ್ರು ನಾನು ನನ್ನ ಜೀವಿತನ ಬದಲಾಯಿಸಿದೆ. ನನ್ಗೆ ಕುಡಿತಾ ಇಲ್ಲ ಸರ್, ನನ್ ಸಿಗರೇಟ್ ಕುಡಿತಾ ಇಲ್ಲ. ಇವಾಗ ನನ್ನ ಕುಟುಂಬ, ನನ್ನ ಮದುವೆ ಆಗಿದೆ, ನಾನೊಂದು ಸಭಾಪಾಲಕನಾಗಿದ್ದೇನೆ, ಒಂದು ಪಾಸ್ಟರ್ ಆಗಿದ್ದೇನೆ. ಇವಾಗ ಮಕ್ಕಳಿಬ್ಬರು ನಡೆಸ್ತಾ ಇದಲ್ಲ, ಆ ಹುಡುಗಿ ನಮ್ಮ ಸಭೆ ಬರೋರೆ. ನೋಡಿ, ಇಬ್ಬರು ಸೇರಿ ಇಷ್ಟು ಕಾರ್ಯಕ್ರಮ ನಡೆಸ್ತಾ ಇದ್ದಾರೆ. ಯಾಕೆ ಇಷ್ಟು ಕಾರ್ಯಕ್ರಮ? ಒಂದು ಕಾರ್ಯಕ್ರಮ ನಡೆಸ್ಬೇಕಾದ್ರೆ ತುಂಬಾ ಹಣ ಬೇಕು ಸರ್. ನೋಡಿ, ಅವ್ರಿಗೆ ಏನ್ ಆಸೆ ಅಂದ್ರೆ, ನಾವೊಂದು ಜೀವಿತದಲ್ಲಿ ಇದ್ವಿ, ನಾವು ಕಳ್ಕೊಂಡ ಸಮಾಧಾನ ಅವರು ಪಡ್ಕೊಳ್ಳಿ ಅಂತ ಹೇಳಿ ಇವರೆಲ್ಲ ಮಾಡ್ತಾ ಇದಾರೆ ಸರ್. ಇದೇ ಈ ಒಂದು ಸಂತೋಷ ಹೇಳಿದ್ರೆ, ಕಣ್ಣು ಇದ್ರೆ ಮಾಡಿದ್ವಿ, ಹಾಗೆ ಕಿಟ್ ಕೊಡ್ಬೇಕಾದ್ರೆ ಮಾಡಿದ್ವಿ. ಅವ್ರೇನು ಮುಖದಲ್ಲಿ ಕಣ್ಣಿಲ್ಲ, ಆದ್ರೆ ಮುಖದಲ್ಲಿ ಏನಿದೆ ಸಂತೋಷ ಇತ್ತು. ಸೊ ಇದೇ ಯೇಸು ಸ್ವಾಮಿಯ ಒಂದು ಈ ಕಾರ್ಯ. ಖಂಡಿತ ಸಂತೋಷ ಸಮಾಧಾನ ಕೊಡೋದಕ್ಕೋಸ್ಕರ ಯೇಸು ಸ್ವಾಮಿ 2000 ವರ್ಷಗಳಿಂದ ಬಂದ್ರು ನಮ್ಮ ಜೀವಿತದಲ್ಲಿ. ಈ ದಿನ ಸಂತೋಷದಿಂದ ಒಂದೇ ಕಾರಣ ಇದೆ ಸರ್, ಬೇರೆ ಏನಿಲ್ಲ ಸರ್. ಇನ್ನೊಂದು ನೀವು ಕೋಪ ಮಾಡ್ಕೊಬೇಡಿ, ಒಂದೇ ಒಂದು ವಿಷಯ, ಆ ಬೈಬಲ್ ಬುಕ್ ಬಿಗಿನಿಂಗ್ ಇಂದ ಎಂಡಿಂಗ್ ವರೆಗೂ ಎಷ್ಟು ಪೇಜ್ ಇದೆಯೋ ನಮ್ಗೆ ಗೊತ್ತಿಲ್ಲ. ನಾವು ಬೈಬಲ್ ಓದಿಲ್ಲ, ನಿಮ್ಮಂತವ್ರು 10 ಜನ ಸ್ನೇಹ ಮಾಡೋ ಬೈಬಲ್ ಓದಂಗೆ ಆಗುತ್ತಲ್ಲ ಸರ್? ಹೌದು ಸರ್, ಖಂಡಿತ ಸರ್. ಈ ಒಂದು ಪ್ರಶ್ನೆಗೆ ನಾನು ಹೇಳೋದೊಂದು ಉತ್ತರ ಏನಂದ್ರೆ, ಎಲ್ಲರೂ ಬೈಬಲ್ ಓದಲ್ಲ. ಕೆಲವರಿಗೆ ಬುಕ್ ನೋಡಿದ ತಕ್ಷಣ ಅಯ್ಯೋ ಇಷ್ಟು ದೊಡ್ಡದಿರಲ್ಲಪ್ಪ, ಯಾರು ಓದ್ತಾರೆ ಅಂತ ಬಿಟ್ಬಿಡ್ತಾರೆ. ಬಟ್ ನಾವು ಅದನ್ನ ಓದಿದಾಗ, ಬೈಬಲ್ ಓದದೇ ಇರೋರು, ಯೇಸುವನ್ನು ಅರಿಯದೇ ಇರೋರಿಗೆ ಇರೋ ಒಂದೇ ಒಂದು ಬೈಬಲ್ ನಮ್ಮ ಜೀವನ ಅಷ್ಟೇ. ನಮ್ಮ ಜೀವನ ನಾವು ನೋಡಿದಾಗ ಅವ್ರ ಬೈಬಲ್ ಓದ್ದಂಗೆ. ನಮ್ಮ ಜೀವನದಲ್ಲಿ ಕೋಪ ಇಲ್ಲ, ಹೊಟ್ಟೆ ಕಿಚ್ಚಿಲ್ಲ, ಬೇರೊಬ್ಬರನ್ನ ನಾವು ನೆನೆಸ್ಬೇಕು ಅಂತ ಯಾವಾಗ ಯೇಸು ಸ್ವಾಮಿಗೆ ನಾವು ಕಲಿತೀವೋ, ಆ ಒಳ್ಳೆ ಗುಣ ಜನರ ಮಧ್ಯದಲ್ಲಿ ಅದು ಪ್ರತ್ಯಕ್ಷವಾಗುವಾಗ ಆ ಜನರಿಗೆ ಒಳಗಡೆಯಿಂದ ಒಂದು ಆಸೆ ಬರುತ್ತೆ, ಓ ಇದೇನಾ ಬೈಬಲ್, ಇದೇನಾ ಯೇಸು ಸ್ವಾಮಿ. ಆಕ್ಚುಲಿ ಗಾಂಧಿ ಅವರು ಒಂದ್ಸರಿ ಟ್ರೈನ್ ಅಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದಾಗ ಒಂದ್ ಜಗಳ ಆಗ್ತಾ ಇತ್ತಂತೆ. ಆ ಜಗಳ ಮಧ್ಯದಲ್ಲಿ ಯಾರೋ ಒಬ್ರು ಬಂದು ಏನ್ ಮಾಡಿದಂತೆ, ಅಮ್ಮದು ಚಪ್ಪಲಿ ಬಿಚ್ಬಿಟ್ಟು ಟ್ರೈನ್ ಇಂದ ಎತ್ತಿ ಬಿಸಾಕ್ತಾರೆ. ಟ್ರೈನ್ ಇಂದ ಬಿಸಾಕಿದ ತಕ್ಷಣ ಗಾಂಧಿ ಅವ್ರು ಏನ್ ಮಾಡಿದ್ರಂತೆ, ಆಚೆ ಹೋಗಿ ಆ ಚಪ್ಪಲಿ ತಗೊಂಡ್ಬಂದು ಅವರು ಕಾಲ್ಗೆ ಹಾಕೊಟ್ರಂತೆ. ಅವಾಗ ಅಮ್ಮ ಕೇಳಿದ್ರಂತೆ, ನೀವೇನಾ ಯೇಸು ಅಂತ ಕೇಳಿದ್ರಂತೆ. ಯಾಕಂದ್ರೆ ಯೇಸುವಿನ ಪ್ರೀತಿ ನಮ್ಮಲ್ಲಿ ಇದ್ದಾಗ ಖಂಡಿತವಾಗಿಯೂ ಜನ ಬೈಬಲ್ ಓದ್ಬೇಕಾಗಿರೋ ಅವಶ್ಯಕತೆ ಇಲ್ಲ ಅಂದ್ರೂ ಯೇಸುವಿನ ಪ್ರೀತಿ ನಮ್ಮ ಮೂಲಕ 10 ಜನಕ್ಕೆ ಅದು ಸಾರಿ ಹೇಳ್ತದೆ ಸರ್. ಕೋಪ ಮಾಡ್ಕೊಬೇಡಿ. ಕೆಲವೊಂದಷ್ಟು ಜನ ಏನ್ ಗೊತ್ತಾ ಮೇಡಮ್, ಒಂದು ವರ್ಗ ಇದ್ದಾರೆ, ನೋಡಿ ನೀವು ಪ್ರೀತಿ, ಶಾಂತಿ, ನೆಮ್ಮದಿ, ಸೌಹಾರ್ದತೆ, ಪ್ರೀತಿ ಈ ತರ ಸೇವೆಗಳು ಮಾಡ್ಕೊಂಡು ಬರ್ತಾ ಯಾರಿಗಾದ್ರು ಕಾಯಿಲೆ ಇರ್ತದೆ, ಏನೋ ಸೇವೆ ಮಾಡ್ತೀರಾ. ಬಟ್ ಕೆಲವೊಂದು ವರ್ಗ ಇದ್ದಾರೆ ಮೇಡಮ್, ನೀವು ಸ್ವಲ್ಪ ಕನ್ವರ್ಟ್ ಮಾಡ್ತೀರಾ ಹಂಗೆ ಅಂತ ಏನೇನೋ ನೆಗೆಟಿವ್ ಕಾಮೆಂಟ್ಸ್ ಕೊಡ್ತಾರೆ ಮೇಡಮ್. ಹೌದು ಸರ್, ಇದಕ್ಕೆ ನನ್ನ ಆನ್ಸರ್ ಏನಂದ್ರೆ, ಜನರಲ್ ಆಗಿ ಒಂದು ಉತ್ತರ ಕೊಡ್ತೀನಿ. ಈಗ ಒಬ್ಬ ಹಾರ್ಲಿಕ್ಸ್ ಕಂಪನಿ ಇಟ್ಕೊಂಡಿರ್ತಾನೆ, ಇನ್ನೊಬ್ಬ ಬೋರ್ನ್ವಿಟಾ ಕಂಪನಿ ಇಟ್ಕೊಂಡಿರ್ತಾನೆ. ಹಾರ್ಲಿಕ್ಸ್ ಕಂಪನಿ ಅವನು ಚೆನ್ನಾಗಿದೆ, ಅವನದು ಅಡ್ವರ್ಟೈಸ್ಮೆಂಟ್ ಚೆನ್ನಾಗಿದೆ ಅಂತ ಬೋರ್ನ್ವಿಟಾ ಕಂಪನಿ ಅವರಿಗೆ ಕೋಪ ಬಂದ್ರೆ ಅದ್ಯಾರ ತಪ್ಪು? ನಮ್ಮಲ್ಲಿರೋದನ್ನ ಏನೋ ನಾವು ಸರಿಪಡಿಸ್ಕೋಬೇಕೇ ಹೊರತು, ಇನ್ನೊಬ್ರು ಚೆನ್ನಾಗಿ ಮಾಡ್ತಾ ಇದಾರೆ ಅಂದ್ರೆ ಅವ್ರಿಗೆ ಕೈ ತಟ್ಟಿ ಪ್ರೋತ್ಸಾಹ ಮಾಡ್ಬೇಕೇ ಹೊರತು, ಅವ್ರನ್ನ ಹೊಡೆದು ಆ ಕಮ್ಯುನಿಟಿನ ತುಳಿಬೇಕು ಅಂತ ಹೇಳೋದು ಅಮಾನವೀಯ ಕೃತ್ಯ.
ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಕಣ್ಣು ಕಾಣಿಸ್ತಿದ್ದವ್ರಿಗೆ ಹುಡುಗರು ಅಂತ ಹೇಳ್ಬಾರ್ದು, ಆ ಭಗವಂತನ ಇಚ್ಛೆ, ಆ ದೇವರು ಏನ್ ಕೊಟ್ಟಿದಾನೋ ಅದ್ ನಾವು ತಗೊಂತೀವಿ. ಆ ಬ್ಲೈಂಡ್ಸ್ ಮಕ್ಕಳಿಗೆಲ್ಲ ಸ್ಟಿಕ್ ಕೊಟ್ಟಿದ್ದೀರಾ, ಮತ್ತೆ ಏನೇನು ಗಿಫ್ಟ್ ಎಲ್ಲ ಕೊಟ್ಟಿದ್ದೀರಾ, ಒಂದು ಸ್ಪಾನ್ಸರ್ ಚೆನ್ನಾಗಿ ಮಾಡಿದೀರಾ. ಒಂದು MLA ಅವರು ಸ್ವಲ್ಪ ಏನೋ ಒಂದು ಹೆಲ್ಪ್ ಮಾಡಿದ್ದಾರೆ. ಅವ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್ ಸರ್? ಸರ್ ಖಂಡಿತ ಸರ್, ಇದು ಒಂದು ಒಳ್ಳೆ ಮನಸ್ಸು ಅಂತ ಹೇಳ್ಬೋದು. ನೋಡಿ, ಕೋಟಿ ಕೋಟಿ ಲಕ್ಷಗಳಿದೆ ಸರ್, ಏನೇನಕ್ಕೋ ಏನೇನಕ್ಕೋ ಖರ್ಚು ಮಾಡ್ತಾರೆ. ಆದ್ರೆ ಇಂಥ ಒಂದು ವ್ಯಕ್ತಿಗಳಿದಾರ, ಬಡವರಿಗೂ ಕೊಡೋರು ಇದಾರ ನೋಡಿ, ಆ ಮನಸ್ಸು ಎಲ್ರಿಗೂ ಬರಲ್ಲ ಸರ್, ಎಲ್ರಿಗೂ ಬರಲ್ಲ. ಯಾಕೆ ಬರುತ್ತೆ ಅಂದ್ರೆ ಅವ್ರಿಗೊಂದು ಆಸೆ, ನನ್ಗೆ ಬಡವ್ರು ಕೊಟ್ಟರೆ ನನ್ನ ದೇವ್ರು ಆಶೀರ್ವದಿಸ್ತಾರೆ, ನನ್ ಬಡವ್ರಿಗೆ ಕೊಟ್ಟರೆ ನನ್ನ ದೇವ್ರು ಖಂಡಿತ ನನ್ಗೆ ಒಳ್ಳೇದ್ ಮಾಡ್ತಾರೆ ಅಂತ ಅವರು ಹೃದಯದಲ್ಲಿ ಇದೆ. ಅದೇ ಒಂದು ಕಾರಣ, ಬೇರೆ ಇಲ್ಲ ಸರ್. ಇನ್ನೊಂದು ಕ್ರಿಶ್ಚಿಯನ್ ಕಮ್ಯುನಿಟಿನಲ್ಲಿ ಒಂದು ರಾಜಕೀಯಕ್ಕೆ ಬಂದು ಅವರು MLA MP ಆಗಿ ಕಮ್ಯುನಿಟಿನಲ್ಲಿ ಯಾರು ಬಡವರು ಇದ್ದಾರೋ ಸ್ವಲ್ಪ ಅನುಕೂಲ ಮಾಡ್ಕೊಡ್ಬೋದೇನೋ. ಸರ್ ಖಂಡಿತ ಮಾಡ್ತಾ ಇದಾರೆ ಸರ್. ನೋಡಿ, ನಮ್ಗೆ ಗೊತ್ತಿಲ್ಲದಿರೋದು ಎಷ್ಟೋ ಮಾಡ್ತಾರೆ ಸರ್. ಇವಾಗ ನೋಡಿ, ಈ ಕಣ್ಣು ಈ ಕೈಯಲ್ಲಿ ಕೊಡೋದು ಈ ಕೈಯಲ್ಲಿ ಗೊತ್ತಾಗ್ಬಾರ್ದಂತೆ ನಮ್ದ್ರಲ್ಲಿ ಹೇಳ್ಕೊಡ್ತಾರೆ ಏನಿದೆ ನಾವು ಪ್ರಚಾರ ಮಾಡ್ಬಾರ್ದು. ಈ ಕೈಯಲ್ಲಿ ಕೊಟ್ಟಿರೋದು ಆ ಕೈಯಲ್ಲಿ ಗೊತ್ತಾಗ್ಬಾರ್ದು. ಎಷ್ಟೋ ಮಂದಿ ಮಹಾನ್ ವ್ಯಕ್ತಿಗಳಿದ್ದಾರೆ, ಎಷ್ಟೋ ಮಂದಿ ಜನ. ನೀವು ಉದಾಹರಣೆ ತಗೊಳ್ಳಿ, ಆಟೋ ರಾಜ ನಿಮ್ಗೆ ಗೊತ್ತಿರ್ಬೋದು. ಅವ್ರ ಆಟೋ ರಾಜ ಯಾವ ರೀತಿ ಅಂದ್ರೆ ರೋಡಲ್ಲಿ ಇವ್ರನ್ನೆಲ್ಲ ತಗೊಂಡೋಗಿ ಸೇವೆ ಮಾಡ್ತಾರೆ ಸರ್. ಅಂತವ್ರಿಗೆ ಎಂತೆಂತವ್ರು ಸಪೋರ್ಟ್ ಮಾಡ್ತಾರೆ ಗೊತ್ತಾ, ಆಟೋ ರಾಜಾಗೆ. ರೋಡಲ್ಲಿ ಇರೋ ಪ್ಲೇನ್ಸ್ ಸತ್ತೋಗಿರೋ ಎಷ್ಟೋ ಸ್ಮಶಾನಗಳು, ಎಷ್ಟೋ ಶವಗಳನ್ನ ತಗೊಂಡೋಗಿ ಹೂಳ್ತಾರೆ, ಎಷ್ಟೋ ಮಹತ್ಕಾರಗಳು ಮಾಡ್ತಾರೆ ಸರ್. மிகவும் சந்தோஷமா இருக்கு. எல்லா கைகளை தட்டாம ಇದೇ